ಇತರೆ ಪಕ್ಷದ ಕಾರ್ಯಕರ್ತರಿಗೆ ವೇದಿಕೆ ಸೃಷ್ಟಿಸಿ ನಮ್ಮ ನಾಯಕರಿಗೆ ತೇಜೋವಧೆ ಮಾಡಲಾಗಿದೆ ಅಂತ ಹೇಳಿ ತುರುವೇಕೆರೆಯಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ರಂಜಿತ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೊಡ್ಡಘಟ್ಟ ಚಂದ್ರೇಶ್ ಅವರು ಬೇರೆ ಪಕ್ಷದ ಕಾರ್ಯಕರ್ತರನ್ನ ಕರೆದು ಶಾಸಕರನ್ನ ತೇಜೋವಧೆ ಮಾಡೋದಕ್ಕೆ ವೇದಿಕೆ ಮಾಡಿಕೊಟ್ಟಿದ್ದು, ಶಾಸಕ ಎಂಟಿ ಕೃಷ್ಣಪ್ಪನವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಲಾಗಿದೆ ಅಂತ ಕಿಡಿಕಾರಿದರು. ನೀವು ಟಿಕೆಟ್ ತಗೊಂಬತ್ತಿರೋ ಬಿಡ್ತಿರೋ ಅಂತ ಭಗವಂತನ ಬಿಚ್ಚೆ ಅದು ನಾವೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇರ್ತೀವಿ. ಆದರೆ ಈ ಥರ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಬಿಟ್ಟು ಬಿ ಜೆ ಪಿ ಕಾರ್ಯಕರ್ತರನ್ನ ತಗೊಂಬಂದು ಮಾತಾಡ್ಸೋದು, ಒಂದು ವೇದಿಕೆ ಮಾಡಿಕೊಡೋದು, ಅವ್ರಿಗೆ ವಿರುದ್ಧವಾಗಿ ಮಾತಾಡೋದು, ಇವೆಲ್ಲ ಸರಿ ಕಾಣಿಸಲ್ಲ. ನಾವು ವಿರುದ್ಧವಾಗಿ ಸಹಿತ ಮಾತಾಡ್ತೀವಿ. ಈಗ ಅವ್ರು ಯಾರೋ ಹೇಳ್ದ, ಫೇಸ್ಬುಕ್ಕಲ್ಲಿ ನಾನು ಕಳಿಸ್ಬಿಟ್ಟಿದ್ದೀನಿ, ಯಾರಿಗೆ ನಿಖಿಲ್ ಕುಮಾರಸ್ವಾಮಿ ಫೇಸ್ಗೆ ಹಾಕಿದ್ದೀನಿ, ದೇವೇಗೌಡರು ಫೈಲ್ಗೆ ಹಾಕಿದ್ದೀನಿ ಅಂತ ಹೇಳ್ದ. ಏನಂತ ಫೈನ್ ಆಗ್ತಾನೆ ಅವ್ನು ಬಟ್ಟ ಫ್ರಾಡು. ಅವ್ನು ಕರ್ಕೊಂಬಂದು ದೇವೇಗೌಡ ಕಳಿಸಿದ್ದೀನಿ, ಕುಮಾರಸ್ವಾಮಿ ಕಳಿಸಿದ್ದೀನಿ, ನನಗೆ ಗೊತ್ತಾಯ್ತಲ್ಲ ಅಂತ ಮಾತಾಡ್ಬೋದು. ಅವನು ಅದು ಮಾತಾಡ್ಸೋಕ್ಕೆ ವೇದಿಕೆ ಮಾಡಿಕೊಡ್ತಾರೆ ಚಂದ್ರಶೇಖರವರು. ನಮಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ, ಇಲ್ಲ ಅಂತ ಹೇಳ ನಾನು. ಆದರೆ ಈ ಥರ ರಾಜಕಾರಣ, ಕೆಟ್ಟ ರಾಜಕಾರಣ ಮಾಡೋಕ್ಕೋಗ್ಬಿಡಿ ಚಂದ್ರಶೇಖರ, ದಯಮಾಡಿ. ನಾನು ತಾಲೂಕು ಯುವ ಘಟಕದ ಅಧ್ಯಕ್ಷ ಆಗಿ ಹೇಳ್ತಾ ಇದ್ದೀನಿ, ಈ ಕೆಟ್ಟ ರಾಜಕಾರಣ ಮಾಡೋಕ್ಕೋಗ್ಬಿಡಿ. ಈಗ ನೀವು ಫೇಸ್ಬುಕ್ಕಲ್ಲಿ ದುಡ್ಡು 5,000 ಕೊಡ್ತಾರೆ, 10,000 ಕೊಡ್ತಾರೆ, ಫೇಸ್ಬುಕ್ ಹಾಕಿದ್ರೆ ನಿಮ್ಮ ವೈಯಕ್ತಿಕ ಅದು ಕೊಡ್ಕೊಂಡು ಸಂಘಟನೆ ಮಾಡಿ. ನಾನು ಬಗ್ಗೆ ನಾನು ಬೇಡ ಅನ್ನಲ್ಲ ನಾನು. ಆದರೆ ದಯಮಾಡಿ ಈ ಥರ ಮೈ ಕಿಡಿಸ್ಬಿಟ್ಟು ಒಬ್ರು ಬೈಯೋದು, ಒಬ್ರು ತೇಜೋವಧೆ ಮಾಡೋದು ಎಮ್ ಎಲ್ ಎರ್ನ ಅಲ್ಲ. ಗ್ರ್ಯಾಂಡ್ಸ್ ಗೊತ್ತಾಯಿಲ್ಲ, ಒಪ್ಕೊತೀವಿ. ನೀವು ಕಾಂಗ್ರೆಸ್ನಲ್ಲಿ ಬೈಬೇಕು, ನಮ್ಮ ಪಕ್ಷದಲ್ಲಿ ಬೈತಾರ ನೀವು ಯಾವ ಎಮ್ ಎಲ್ ಎ? ಕೃಷ್ಣಪ್ಪ ಯಾವ ಎಮ್ ಎಲ್ ಎ? ಜೆ ಡಿ ಎಸ್ ಎಮ್ ಎಲ್ ಎಪ್ಪ. ನೀವು ಜೆ ಡಿ ಎಸ್ ಎಮ್ ಎಲ್ ಎರ್ನ ನೀವು ಈ ಥರ ಮಾತಾಡ್ತಾರ? ಅವ್ರು ಎಮ್ ಎಲ್ ಕೆಲಸ ಮಾಡಿಲ್ಲ, ಹಿಂಗೆ ಮಾತಾಡ್ತಾನೆ ಕಾರ್ಯಕರ್ತರು. ಈಗ ಒಂದು ಊರಲ್ಲಿ ಯಾರೋ ಕೆಲಸನೇ ಕೊಟ್ಟಿರಲ್ಲ, ಮುನ್ಸ್ಕೊಂಡಿರ್ತಾನೆ, ಅವನ ತಕ್ಕ ಹೋಗೋದು, ನೀವು ಗುಂಪು ಅರಿಕೆ ಮಾಡಿಸೋದು, ಅವನ್ನ ಕರ್ಕೊಂಬಂದು ಬೈಕ್ ಇಡ್ಸ್ಬಿಟ್ಟು ಮಾತಾಡ್ಸೋದು. ಹಾಂ, ಅವತ್ತಿದ್ರ ನಿಮ್ಮ ಹತ್ರ ಏನು ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಹೆಂಗೆ ಹೇಳ್ತೀರಾ? ಹೇಳ್ತವ ನಾನು ಇಲ್ಲಿ ಬಿ ಜೆ ಪಿ ನೋಡ್ತಾ ಇದ್ದೆ, ಬಿ ಜೆ ಪಿಯಲ್ಲಿ ಮಾತಾಡಿರೋದು ಅವತ್ತು ಮೈಕ್ ಇಟ್ಕೊಂಡು. ನಾವು ಎನ್ ಡಿ ಎ ಈಗ ಅವ್ರು ನಮ್ಮ ಬೇಡ ಅಂತ ನಮ್ಮ ಪಕ್ಷದವರೇ ಪಾಪ ಇಲ್ಲ ಅಂತಲ್ಲ. ಅದು ಎಮ್ ಎಲ್ ವಿರುದ್ಧವಾಗಿ ಯಾಕೆ ಸ್ಪೀಕ್ ಮಾಡಿಸ್ತೀರಾ? ಇದ್ಯಾ ನ್ಯಾಯ ಚಂದ್ರಶೇಖರ? ಹೇಳಿ ನ್ಯಾಯ ಏನು ಹೇಳ್ತೀರಾ ಅಂತ. ನೀವೇನು ಹೇಳ್ತೀರಾ? ನಮ್ಗೆ ಡಿಸ್ಟರ್ಬ್ ಮಾಡಿಬಿಟ್ರು, ನಮ್ಮನ್ನ ಡಿಸ್ಟರ್ಬ್ ಮಾಡಿರೋದ್ರಿಂದ ನಾನು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳಿದ್ರು ಕುಮಾರಣ್ಣನಿಗೆ. ಯಾವಾಗ ಮಾತಾಡ್ಬಿಟ್ರು, ನಂಗೆ ಕಾಂಗ್ರೆಸ್ಗೆ ಹೋಗುವಂದ್ರು, ಇನ್ನೊಂದು ಹೋಗುವಂದ್ರು. ಈಗ ಮಾತಾಡಿದ್ರು ಕೃಷ್ಣಪ್ಪ ನಾನು ಹೇಳ್ತಾ ಇದ್ದೀನಿ ಸರಿ ಇಲ್ಲ ಅಂತ ಹೇಳ್ತಾರೆ, ಆ ವಿಷಯದಲ್ಲಿ ನಾನು ಒಪ್ಪಲ್ಲ. ಆದರೆ ನೀವು ಮಾಡ್ತಾರೆ ಸರಿನಾ? ಅದಕ್ಕೆ ಹೇಳಿದ್ರೆ ಅವರು, ನಿಮ್ಮ ಪಕ್ಷ ವಿರೋಧ ಚಟುವಟಿಕೆ ಮಾಡ್ಬೇಡ ಕಣಪ್ಪ, ಹೋಗಿದ್ರೆ ಕಾಂಗ್ರೆಸ್ಗೆ ಹೋಗ್ಬಿಡು ಅಂತ ಹೇಳಿದೆ. ಇನ್ನೇನಂತ ಹೇಳ್ತಾರೆ? ಅದನ್ನ ಮೈಕಿಟ್ಕೊಂಡು ಎಲ್ಲ ತೊಲುವೆ ಕೃಷ್ಣಪ್ಪ ನಾನು ಕಾಂಗ್ರೆಸ್ಗೆ ಹೋಗುವಂದ್ರು, ನನ್ನ ವಾಜ್ಗೆ ಹೋಗುವಂದ್ರು, ನಾನು ಅಷ್ಟು ದುಡ್ಡು ಎಲ್ಲ ದುಡ್ದಿದ್ವಿ ಸ್ವಾಮಿ. ನಾವು ನಮ್ಮ ತಂದೆ ಜೆ ಡಿ ಎಸ್ 30 ವರ್ಷ ದುಡ್ದಿದ್ವಿ, ಪಕ್ಕದಲ್ಲಿ ಹೋಗ್ತಾರೆ ಜೆ ಡಿ ಎಸ್ ಇವರು. ಇಲ್ಲಿ ಯುವಕರೆಲ್ಲ ಬಂದರೆ ಜೆ ಡಿ ಎಸ್ ತಾನೇ. ನಮಗೆ ಈ ನೀವು ಮಾತಾಡೋ ನೋವು ಏನಂದರೆ, ಜೆ ಡಿ ಎಸ್ ಕಾರ್ಯಕರ್ತ ನೋವು ಮಾಡ್ತಾ ಇದ್ರು ಚಂದ್ರಶೇಖರ ತಾಲೂಕದಂತ. ಗೊಂದಲ ಮುಗಿಸ್ಕೊಂಡು ನೀವೇ ಜೆ ಡಿ ಎಸ್ ಕಾರ್ಯಕರ್ತರು ನೀವೇ ಗೊಂದಲ ಮುಗಿಸ್ತಾ ಇರೋದು. ಅವರ ಹೃದಯ ಮನಸ್ಸುಗಳು ನೋವು ಮಾಡ್ತಾ ಇದ್ರ. ನಮ್ಮ ತಾಲೂಕು ಯಾರೇ ಬಂದು ಕುಮಾರಸ್ವಾಮಿ ದೇವರು ಓಟ್ ಹಾಕ್ತಾರೆ, ಓಕೆ ಅದು ನೀವೇ ಗೊಂದಲ ಮುಗಿಸ್ತಾ ಇದ್ರಲ್ಲ. ಒಂದ್ಸರಿ ಕೃಷ್ಣಪ್ಪ ಸಚಿವರಾಗಿ ಮಾಡ್ಬೇಕು ಅಂತ ನಮ್ಮ ತಾಲೂಕು ಜನತೆ ಇಂಥದ್ದು ಯಾರೋ ಇಬ್ಬರು ಮಾತಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಮನಸ್ಸಿಗೆ. ಈ ದಯಮಾಡಿ ಇದೆಲ್ಲ ಚಟುವಟಿಕೆಗಳು ನಿಲ್ಲಿಸಿ, ನೀವು ಪ್ರಚಾರ ಮಾಡ್ಕೊಳ್ಳಿ, ದುಡ್ಡು ಕೊಡಿ. ನೀವು ಆಕಾಂಕ್ಷೆ ಅಂತ ಹೇಳಿದ್ರೆ ಪ್ರಬಲಾಕಾಂಕ್ಷೆಗೆ ಇರಿ. ಅದು ಎಮ್ ಎಲ್ ವಿರುದ್ಧವಾಗಿ ಎಲ್ಲೂ ಮಾತಾಡಕ್ಕೆ ಹೋಗ್ಬೇಡಿ. ಹಿಂಗೆ ಮೈ ಕೊಟ್ಟು ಮಾತಾಡ್ಸೋದು. ಈಗ ಬಿ ಜೆ ಪಿ ಕಾರ್ಯಕರ್ತ ಮೈ ಕೊಟ್ಟು ಮಾತಾಡಿ ಏನೈತೆ ಇದಕ್ಕೆ ನೈತಿಕತೆ? ಒಂದಾರು ಇನ್ನೊಬ್ಬ ನಾಗರಾಜು ಅಂತ ಮನೆ ಉಳಿಸೋದು ವೈಯಕ್ತಿಕ, ಇಷ್ಟದ ಕೇಳಿದ್ರು ವೈಯಕ್ತಿಕ ವಿಚಾರ. ಹತ್ತಂದ್ಬಿಟ್ಟು ಇಲ್ಲಿ ಮೈ ಕೊಡ್ಸ್ಬಿಟ್ಟು ಮಾತಾಡ್ಸಿರೋದು ಯಾರು ನೈತಿಕತೆ ಐತೆ ನಿಮಗೆ? ದಯಮಾಡಿ ಇವೆಲ್ಲ ನಿಲ್ಲಿಸಿ ಚಂದ್ರಶೇಖರ, ದಯಮಾಡಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಧನ್ಯವಾದಗಳು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.